ಇಲ್ಲೇ ನೋಡಿ, ಮಡಕೆ ಒಳಗೆ ಗೋಚರಿಸಿತು 7 ಎಡೆಯ ಸರ್ಪ. ಊಟ ಮಾಡಿದ ಎಂಜಲು ಎಲೆಯನ್ನ ತಲೆ ಮೇಲೆ ಹಾಕೊಂಡು ಉರುಳು ಸೇವೆ ಮಾಡಿ, ಕಲ್ಯಾಣಿಲ್ ಸ್ನಾನ ಮಾಡಿ ದೇವರ ದರ್ಶನ ಮಾಡುವ ಸಂಪ್ರದಾಯ ಈ ದೇವಸ್ಥಾನದಲ್ಲಿದೆ. ಈ ಪುಣ್ಯ ಕ್ಷೇತ್ರದಲ್ಲಿ ನಡ್ಕೊಂಡ್ರೆ ನಾಗದೋಷಕ್ಕೆ ಪರಿಹಾರ ಸತಸಿದ್ಧ ಅಂತ ಹೇಳ್ತಾರೆ. ಈ ಕ್ಷೇತ್ರವನ್ನ ಅಂತ್ಯ ಸುಬ್ರಹ್ಮಣ್ಯ ಅಂತಾನೂ ಕರೀತಾರೆ. ಹಾಗಾದ್ರೆ ಈ ಕ್ಷೇತ್ರ ಯಾವುದು, ಎಲ್ಲಿದೆ, ಇಲ್ಲಿನ ಮಹಾತ್ಮೆ ಏನು ಅನ್ನೋದನ್ನ ನಾವ್ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿರ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಪ್ರಮೋದ್ ಭಾರತೀಯ ಯೂಟ್ಯೂಬ್ ಚಾನೆಲ್. ಸ್ನೇಹಿತರೆ, ನಾವಿವತ್ತೊಂದು ವಿಶೇಷವಾದಂಥ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲೇ ನೋಡಿ, 7 ಎಡೆ ಸರ್ಪ ಮಡಕೆ ಒಳಗಡೆ ಗೋಚರಿಸ್ಕೊಂಡಿದ್ದು. ಈಗಲೂ ಇಲ್ಲಿ ತಿಂದೆಲೆನ ತಲೆ ಮೇಲೆ ಇಟ್ಕೊಂಡು ಉರುಳು ಸೇವೆ ಮಾಡಿ ಕಲ್ಯಾಣಿಗೆ ಹೋಗಿ ಸ್ನಾನ ಮಾಡಿ ದೇವರ ದರ್ಶನ ಮಾಡುವಂಥ ಸಂಪ್ರದಾಯ ಈಗಲೂ ಇಲ್ಲಿದೆ. ಈ ಪುಣ್ಯ ಕ್ಷೇತ್ರಕ್ಕೆ ನಡ್ಕೊಂಡ್ರೆ ನಾಗದೋಷ ಪರಿಹಾರ ಸತಸಿದ್ಧ. ಈ ಕ್ಷೇತ್ರನ ಅಂತ್ಯ ಸುಬ್ರಹ್ಮಣ್ಯ ಅಂತಾನೂ ಕರೀತಾರೆ. ಹಾಗಾದ್ರೆ ಈ ಕ್ಷೇತ್ರ ಯಾವುದು, ಇದೆಲ್ಲಿದೆ, ಇದ್ರ ಮಹಾತ್ಮೆ ಏನು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಈ ವಿಡಿಯೋ ನೋಡ್ತಾ ಇದ್ದೀರೋ, ದಯವಿಟ್ಟು ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ನಮ್ಮ ಭಾರತದ ದಕ್ಷಿಣದಲ್ಲಿ ಹೆಚ್ಚು ಸಂಚರಿಸುವ ಮತ್ತು ಪೂಜೆಗೊಳ್ಳುವ ದೇವರು ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ. ತಮಿಳುನಾಡಿನ ರಾಜ್ಯದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಗೆ ಕುಲದೇವರ ಸ್ಥಾನ ಕೊಟ್ಟು ಪೂಜಿಸ್ತಾರೆ. ನಮ್ಮ ಕರ್ನಾಟಕದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಗೆ ಹೆಚ್ಚು ಶ್ರದ್ಧಾ ಭಕ್ತಿಗಳಿಂದ ಪೂಜೆ ಮಾಡ್ತಾರೆ. ನಮ್ಮ ಹಿರಿಯರು ದಕ್ಷಿಣ ಕನ್ನಡದಲ್ಲಿರೋ ಕುಕ್ಕೆ ಸುಬ್ರಹ್ಮಣ್ಯನ ಆದಿ ಸುಬ್ರಹ್ಮಣ್ಯ ಎಂದು, ದೊಡ್ಡಬಳ್ಳಾಪುರದಲ್ಲಿರೋ ಘಾಟಿ ಸುಬ್ರಹ್ಮಣ್ಯನ ಮಧ್ಯ ಸುಬ್ರಹ್ಮಣ್ಯ ಎಂದು, ಹಾಗೆ ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನಲ್ಲಿರುವ ನಾಗಲಮಡಿಕೆಯನ್ನು ಅಂತ್ಯ ಸುಬ್ರಹ್ಮಣ್ಯ ಅಂತಲೂ ಕರೆದಿದ್ದಾರೆ. ಈ ವಿಡಿಯೋದಲ್ಲಿ ನಾನು ನಾಗಲಮಡಿಕೆಯ ಸುಬ್ರಹ್ಮಣ್ಯ ಸ್ವಾಮಿ ಬಗ್ಗೆ ಕಂಪ್ಲೀಟ್ ಆಗಿ ಹೇಳ್ತೀನಿ. ನಾಗಲಮಡಿಕೆ ಸರ್ಪ ಸಂಸ್ಕಾರ, ನಾಗ ಪ್ರತಿಷ್ಠಾಪನೆ, ಆಶ್ಲೇಷ ಬಲಿ, ಹೋಮ ಹವನಕ್ಕೆ ತುಂಬಾ ಹೆಸರುವಾಸಿಯಾಗಿದೆ. ಉತ್ತರ ಪಿನಾಕಿನಿ ನದಿಯ ದಡದಲ್ಲಿರೋ ಈ ದೇವಾಲಯಕ್ಕೆ ಕರ್ನಾಟಕ, ತೆಲಂಗಾಣ, ಕೇರಳ ಇನ್ನೂ ಹಲವಾರು ರಾಜ್ಯಗಳಿಂದ ಭಕ್ತಾದಿಗಳು ಆಗಮಿಸ್ತಾರೆ. ಕಿವಿ ಸೋರೋದು, ಚರ್ಮರೋಗ, ಸಂತಾನ ಸಮಸ್ಯೆ, ವಿವಾಹ ತೊಂದರೆಗಳು, ಇನ್ನು ಅನೇಕ ಸಮಸ್ಯೆಗಳಿಗೆ ಜನ ಇಲ್ಲಿಗೆ ಬಂದು ಪರಿಹಾರ ಕಂಡುಕೊಳ್ತಾರೆ. ನಾಗದೋಷ ನಿವಾರಣೆಗೆ ಇಲ್ಲಿಗೆ ಬರೋರು ಹೆಚ್ಚು. ಈ ದೇವಸ್ಥಾನಕ್ಕೆ ಸುಮಾರು 500 ವರ್ಷಗಳ ಇತಿಹಾಸವಿದೆ. ಸಾಮಾನ್ಯವಾಗಿ ಮನುಷ್ಯರ ಜಾತಕದಲ್ಲಿ ಹಲವಾರು ದೋಷಗಳು ಕಂಡುಬರುತ್ತೆ. ಅಂಥ ದೋಷಗಳಲ್ಲಿ ಮುಖ್ಯವಾಗಿ ನಾಗದೋಷ ಅಥವಾ ಸರ್ಪದೋಷ ಸೇರ್ಕೊಂಡಿರುತ್ತೆ. ಈ ನಾಗದೋಷ ನಮ್ಮ ಪೂರ್ವಿಕರಿಂದನೋ ಅಥವಾ ಈಗಿನ ಜನ್ಮದಲ್ಲಿ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಾಗಗಳಿಗೆ ನಮ್ಮಿಂದ ಏನಾದರೂ ತೊಂದರೆ ಆಗಿದ್ರೆ ದೋಷ ಕಾಡುತ್ತೆ. ಈ ನಾಗದೋಷ ಇರೋರಿಗೆ ಸಾಮಾನ್ಯವಾಗಿ ಕೆಲಸಗಳಲ್ಲಿ ಅಡೆತಡೆಗಳಿರುತ್ತೆ, ಆರೋಗ್ಯ ಸಮಸ್ಯೆ, ಸಂತಾನ ಸಮಸ್ಯೆ, ಕಿವಿ ಸೋರೋದು, ಚರ್ಮ ರೋಗ, ಹೀಗೆ ಹಲವಾರು ಸಮಸ್ಯೆಗಳು ಕಾಡ್ತಾನೆ ಇರುತ್ತೆ. ಇಂಥ ಸಮಸ್ಯೆಗಳನ್ನ ಈ ಆದಿ, ಮಧ್ಯ ಹಾಗೂ ಅಂತ್ಯ ಸುಬ್ರಹ್ಮಣ್ಯಗಳನ್ನು ಷಷ್ಠಿ, ಆಶ್ಲೇಷ ನಕ್ಷತ್ರ ಹಾಗೂ ಕೃತಿಕಾ ನಕ್ಷತ್ರಗಳ ಸಮಯದಲ್ಲಿ ಸಾಧ್ಯವಾದ್ರೆ ಒಂದೇ ದಿನದಲ್ಲಿ ದರ್ಶನ ಮಾಡಿದರೆ ಒಳ್ಳೆಯ ಫಲ ಸಿಗುತ್ತೆ. ಆದಿ ಅಂದ್ರೆ ನಾಗನ ತಲೆಯ ಭಾಗ, ಮಧ್ಯ ಅಂದ್ರೆ ನಾಗನ ಸೊಂಟದ ಭಾಗ, ಅಂತ್ಯ ಅಂದ್ರೆ ನಾಗನ ಬಾಲದ ಭಾಗ. ನಾವಿವತ್ ನೋಡ್ತಿರೋದು ನಾಗನ ಅಂತ್ಯ ಭಾಗವಾದ ನಾಗಲಮಡಿಕೆಯ ಸುಬ್ರಹ್ಮಣ್ಯ ಸ್ವಾಮಿ. ನಾಗಲಮಡಿಕೆ ಇದಿರೋದು ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ಉತ್ತರ ಪಿನಾಕಿನಿ ನದಿಯ ದಡದಲ್ಲಿ ಈ ದೇವಸ್ಥಾನ ಇದೆ. ಈ ದೇವಸ್ಥಾನ ಸರ್ಪದೋಷ ನಿವಾರಣೆಗೆ ತುಂಬಾ ಫೇಮಸ್ ಆಗಿದೆ. ಈ ದೇವಸ್ಥಾನಕ್ಕೆ ಸುಮಾರು 500 ವರ್ಷಗಳ ಇತಿಹಾಸ ಇದೆ.
ಹಿಂದೆ ನಳಂಬ ಪಲ್ಲವರ ಕಾಲದಲ್ಲಿ ನಾಗಲ ಮಡಿಕೆ ಚಿಕ್ಕ ಅಗ್ರಹಾರವಾಗಿತ್ತು. ಅನ್ನಂ ಭಟ್ರು ಅನ್ನೋ ಸಾತ್ವಿಕರು ಕುಕ್ಕೆ ಸುಬ್ರಹ್ಮಣ್ಯನ ಪರಮ ಭಕ್ತರಾಗಿದ್ರು. ಅವರು ಪ್ರತಿ ವರ್ಷ ಕುಕ್ಕೆಲ್ ನಡೆಯೋ ಬ್ರಹ್ಮ ರಥೋತ್ಸವಕ್ಕೆ ತಪ್ಪದೆ ಹೋಗ್ತಿದ್ರು. ಒಂದು ಸಲ ಅವರು ಹೋಗೋದು ತಡ ಆಗುತ್ತೆ. ಆಗ ಅಲ್ಲಿದ್ದವರು ರಥನ ಎಳೆಯೋಕೆ ಟ್ರೈ ಮಾಡ್ತಾರೆ, ಆದ್ರೆ ರಥ ಮುಂದಕ್ಕೆ ಹೋಗಲ್ಲ. ಆಗ ಅಲ್ಲಿದ್ದ ಭಕ್ತನ ಮೇಲೆ ಸುಬ್ರಹ್ಮಣ್ಯ ಸ್ವಾಮಿ ಆವಾಹನೆ ಆಗಿ, ನನ್ನ ಒಬ್ಬ ಭಕ್ತ ಇನ್ನು ಬಂದಿಲ್ಲ, ಅವ್ನ್ ಬರೋವರೆಗೂ ಕಾಯ್ಬೇಕು ಅಂತ ಹೇಳುತ್ತೆ. ನಂತರ ಅನ್ನಂ ಭಟ್ರು ಅಲ್ಲಿಗೆ ಬಂದು ರಥಕ್ಕೆ ಕೈ ಹಾಕಿ ಎಳ್ದಾಗ್ಲೇ ರಥ ಮುಂದಕ್ಕೆ ಹೋಗುತ್ತೆ. ನಂತರ ಸುಬ್ರಹ್ಮಣ್ಯ ಸ್ವಾಮಿ ಮತ್ತೆ ಭಕ್ತನ ಮೇಲೆ ಆಹ್ವಾನ ಆಗಿ, ಅನ್ನಂ ಭಟ್ರಿಗೆ ನಿನ್ಗೀಗ ವಯಸ್ಸಾಗಿದೆ, ಇನ್ಮುಂದೆ ನೀನು ಅಲ್ಲೇ ನನ್ನನ್ನ ಪೂಜೆ ಮಾಡುವಂತ ಆಜ್ಞೆ ಮಾಡುತ್ತೆ. ಕುಕ್ಕೆಯಿಂದ ಒಂದು ಪಂಚಲೋಹವನ್ನು ಕೊಟ್ಟು ಅನ್ನಂ ಭಟ್ರನ್ನ ಅಲ್ಲಿಂದ ಕಳಿಸುತ್ತೆ. ನಂತರ ಅನ್ನಂ ಭಟ್ರು ಅಲ್ಲಿಂದ ತಂದಂತ ಪಂಚಲೋಹವನ್ನು ಇಲ್ಲಿ ಇಟ್ಟು ಪೂಜಿಸ್ತಾರೆ. ಆ ಪಂಚಲೋಹದ ನಾಗನನ್ನು ಈಗಲೂ ಇಲ್ಲಿ ಉತ್ಸವ ಮೂರ್ತಿಯಾಗಿ ಪೂಜೆ ಮಾಡ್ತಾರೆ. ಒಂದು ಸಲ ಅನ್ನಂ ಭಟ್ರು ಕನ್ಸಲಿ ಸುಬ್ರಹ್ಮಣ್ಯ ಸ್ವಾಮಿ ಬಂದು ಉತ್ತರ ಪಿನಾಕಿನಿ ನದಿಲಿ ನಾನಿರುವುದಾಗಿ, ಅದನ್ನ ಆಚೆ ತೆಗೆದು ಪ್ರತಿಷ್ಠಾಪನೆ ಮಾಡಬೇಕಾಗಿ ಕನ್ಸಲ್ ಬಂದು ಹೇಳುತ್ತೆ. ಆಗ ಅನ್ನಂ ಭಟ್ರು ಕನ್ಸಲ್ ನಡೆದಿದ್ನ ಹಳ್ಳಿ ಜನ ಕೇಳ್ತಾರೆ. ಆಗ ಅಲ್ಲಿ ಜನ ನೇಗ್ಲು ಕಟ್ಕೊಂಡು ನದಿಲಿ ಹುಡುಕ್ತಾರೆ. ಆಗ ನದಿಲಿ ಒಂದು ಕಡೆ ನೇಗ್ಲು ಮುಂದಕ್ಕೆ ಹೋಗದೆ ಅಲ್ಲೇ ನಿಂತ್ಕೊಳ್ಳುತ್ತೆ. ನೇಗಿಲು ನಿಂತ ಜಾಗವನ್ನು ಅಗೆದಾಗ ಮಡಿಕೆಯೊಂದರಲ್ಲಿ 7 ಎಡೆಯ ಸರ್ಪ ಇರುವ ನಾಗರ ಕಲ್ಲು ಸಿಗುತ್ತದೆ. ಮುಂದೆ ಆಂಧ್ರದ ವ್ಯಾಪಾರಿ ಬಾಲಸುಬ್ಬಯ್ಯ ಅನ್ನೋರು ಇಲ್ಲಿ ದೇವಸ್ಥಾನ ಕಟ್ಟಿಸ್ತಾರೆ. ಅವ್ರ ವಂಶಸ್ಥರು ಜಾತ್ರೆ ಸಮಯದಲ್ಲಿ ಪೂಜೆ ಅನ್ನದಾಸೋಹ ನಡೆಸ್ಕೊಂಡು ಬರ್ತಿದ್ದಾರೆ. ಆ ದೇವಸ್ಥಾನವೇ ಈಗ ನೀವು ನೋಡ್ತಿರೋ ನಾಗಲ ಮಡಿಕೆ. ಒಂದಿನ ಅನ್ನಂ ಭಟ್ರ ಕನ್ಸಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಬಂದು, ನೀನಿರೋ ಹತ್ರದಲ್ಲಿರೋ ಪಿನಾಕಿನಿ ನದಿಲಿ ನಾನಿದ್ದೀನಿ, ನನ್ನ ಆಚೆ ತೆಗೆದು ಹೊರಗಡೆ ಪ್ರತಿಷ್ಠಾಪನೆ ಮಾಡು ಅಂತ ಹೇಳ್ತಾರೆ. ಸೊ ಅವಾಗ ಅನ್ನಂ ಭಟ್ರು ಈ ವಿಷಯನ ಹಳ್ಳಿ ಜನರ ಹತ್ರ ಶೇರ್ ಮಾಡಿದಾಗ, ಹಳ್ಳಿ ಜನರು ನೇಗಿಲ್ನ ಕಟ್ಕೊಂಡು ಈ ಉತ್ತರ ಪಿನಾಕಿನಿ ನದಿಲಿ ವಿಗ್ರಹನ ಹುಡುಕ್ತಾ ಹೋಗ್ತಾರೆ. ಒಂದು ಜಾಗದಲ್ಲಿ ನೇಗ್ಲು ಮುಂದಕ್ಕೆ ಹೋಗಲ್ಲ. ಅಲ್ಲೇನಿದೆ ಅಂತ ಅಗದ್ ನೋಡಿದಾಗ ಆ ಜಾಗದಲ್ಲಿ ಒಂದು ಮಡಿಕೆಲಿ 7 ತಲೆ ಇರೋ ಅಂತ ಒಂದು ನಾಗರಕಲ್ ಸಿಗುತ್ತೆ. ಆ ನಾಗರಕಲ್ಲೇ ಈಗ ನೀವು ನೋಡ್ತಾ ಇರೋ ಅಂತ ಮೂರ್ತಿ. ನಾಗಲ ಮಡಿಕೆಯಲ್ಲಿರುವ 7 ಎಡೆಯ ಕೃಷ್ಣಶಿಲೆಯ ಮುದ್ದಾದ ವಿಗ್ರಹ ಎಲ್ಲರ ಗಮನವನ್ನು ಸೆಳೆಯುತ್ತೆ. ಇದು ಸುಮಾರು 3 ಅಡಿ ಎತ್ತರವಿದೆ. ನಮ್ಮಲ್ಲಿ ಎಷ್ಟೋ ಜನ ನಾಗನ ಆದಿಸ್ಥಾನ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿರ್ತಾರೆ, ನಾಗನ ಮಧ್ಯಸ್ಥಾನವಾದ ಘಾಟಿ ಸುಬ್ರಹ್ಮಣ್ಯಕ್ಕೂ ಹೋಗಿರ್ತಾರೆ. ಆದರೆ ನಾಗನ ಅಂತ್ಯಸ್ಥಾನವಾದ ನಾಗಲ ಮಡಿಕೆ ತುಂಬಾ ಜನ ನೋಡೇ ಇರಲ್ಲ. ನೀವು ಸರಿಯಾಗಿ ಪ್ಲಾನ್ ಮಾಡ್ಕೊಂಡ್ರೆ ಈ 3 ಜಾಗನೂ ಒಂದೇ ದಿನ ದರ್ಶನ ಮಾಡ್ಬೋದು. ಇದರಿಂದ ಒಳ್ಳೆ ಫಲ ಕೂಡ ಸಿಗುತ್ತೆ ಅಂತ ದೊಡ್ಡವರು ಹೇಳ್ತಾರೆ. ಇದು ಬ್ಯಾಂಗ್ಳೂರಿಂದ ಸುಮಾರು 180 ಕಿಲೋಮೀಟರ್ ಇದೆ. ಇಲ್ಲಿಗೆ ಹೋಗೋಕ್ಕೆ 2 ದಾರಿ ಇದೆ. ಒಂದು ದಾಬಾಸ್ಪೇಟೆಯಿಂದ ಪಾವಗಡ ಹೋಗಿನೂ ಹೋಗ್ಬೋದು, ಇನ್ನೊಂದು ಪೆನ್ಕುಂಡ ಇಂದನೂ ಹೋಗ್ಬೋದು. ಬಸ್ ಫೆಸಿಲಿಟೀಸು ನಿಮಗೆ ಪಾವಗಡ ಇಂದ ಇದೆ. ಪಾವಗಡ ಇಂದ ಆಟೋಗಳು ಸಿಗುತ್ತೆ. ದೇವಸ್ಥಾನ ನಿಮಗೆ ಬೆಳಿಗ್ಗೆ 8:30ರಿಂದ 1:30ವರೆಗೂ ಓಪನ್ ಇರುತ್ತೆ. ಮತ್ತೆ ಸಂಜೆ 4:30ಯಿಂದ 8:30ವರೆಗೂ ಓಪನ್ ಇರುತ್ತೆ. ದಿನ ಬೆಳಿಗ್ಗೆ 12ಕ್ಕೆ ಮಹಾಮಂಗಳಾರತಿ ಇರುತ್ತೆ. ನಾಗಲ ಮಡಿಕೆಯಲ್ಲಿ ಸರ್ಪ ಸಂಸ್ಕಾರ, ನಾಗರಕಲ್ಲು ಪ್ರತಿಷ್ಠಾಪನೆ, ಹೋಮ ಹವನಗಳು ನೆರವೇರಿಸಲಾಗುತ್ತೆ. ಪ್ರತಿ ವರ್ಷ ಇಲ್ಲಿ ಪುಷ್ಯ ಶುದ್ಧ ಷಷ್ಠಿ ಎಂದು, ಅಂದರೆ ಡಿಸೆಂಬರ್ ಅಥವಾ ಜನವರಿಲಿ ಸುಬ್ರಹ್ಮಣ್ಯನಿಗೆ ರಥೋತ್ಸವ ಮತ್ತು ದನಗಳ ಜಾತ್ರೆ ಏರ್ಪಡಿಸ್ತಾರೆ. ಈ ಸಮಯದಲ್ಲಿ ಲಕ್ಷಾಂತರ ಜನಗಳು ಬಂದು ಉಪವಾಸ ಇದ್ದು ನದಿ ದಡದಲ್ಲಿ ಅನ್ನ ಮತ್ತು ಬದನೆಕಾಯಿ ಬಜ್ಜಿ ತಯಾರಿಸಿ ಪ್ರಸಾದವಾಗಿ ಸ್ವೀಕರಿಸ್ತಾರೆ. ಜಾತ್ರೆಯ ಸಮಯದಲ್ಲಿ ಬ್ರಾಹ್ಮಣರು ಊಟ ಮಾಡಿದ ಎಂಜಲು ಎಲೆನ ತಲೆ ಮೇಲಿಟ್ಕೊಂಡು ಹೋಗಿ ನದಿಯಲ್ಲಿ ಸ್ನಾನ ಮಾಡಿ ದೇವರ ದರ್ಶನ ಮಾಡುವ ಪ್ರತೀತಿ ಇಂದಿಗೂ ಇದೆ. 3 ಮಾಸಗಳ ಷಷ್ಠಿಯಂದು ಅನ್ನದ ರಾಶಿಯ ಮೇಲೆ ಉತ್ಸವ ಮೂರ್ತಿಯನ್ನು ಇಟ್ಟು ಪೂಜಿಸುವ ಪ್ರತೀತಿ ಇಂದಿಗೂ ಇದೆ. ಪೂಜೆಯ ನಂತರ ನಾಗರ ಹಾವು ಅನ್ನದ ರಾಶಿಯ ಮೇಲೆ ಹರಿದು ಹೋಗುವ ಗುರುತನ್ನು ವೀಕ್ಷಿಸಲು ಲಕ್ಷಾಂತರ ಜನ ಸೇರ್ತಾರೆ.
ನಾಗಲ ಮಡಿಕೆಯಲ್ಲಿ 7 ಎಡೆಯ ನಾಗರ ಕಲ್ಲು ಇದೆ. ಇದನ್ನು ತೀಟೆ ನಾಗಪ್ಪ ಎಂದು ಕರೀತಾರೆ. ತೀಟೆ ಎಂದರೆ ಚರ್ಮ ರೋಗ ವ್ಯಾಧಿ. ತೀಟೆ ನಾಗಪ್ಪನಿಗೆ ಪೂಜೆ ಮಾಡಿ ಹರಕೆ ಕಟ್ಕೊಂಡ್ರೆ ಚರ್ಮ ರೋಗ ವ್ಯಾಧಿ ನಿವಾರಣೆ ಆಗುತ್ತದಂತೆ. ಮಂಗಳವಾರ ಹಾಗೂ ಭಾನುವಾರದಂದು ಹೆಚ್ಚು ಭಕ್ತಾದಿಗಳು ಇಲ್ಲಿಗೆ ಬರ್ತಾರೆ. ಈ ದೇವಸ್ಥಾನದಲ್ಲಿ ಆಗಾಗ ನಿಜ ಸರ್ಪ ಕಾಣಿಸ್ಕೊಂಡು ದರ್ಶನ ಕೊಡುತ್ತಂತೆ. ನಾವು ತುಂಬ ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೇವೆ. ಇಲ್ಲಿ ಕಿವಿ ಸೋರೋ ಅಂಥದ್ದು, ಕಿವಿ ನೋವು ಮತ್ತು ಚರ್ಮದ ಸಮಸ್ಯೆಗಳಿದ್ರೆ ಇಲ್ಲಿ ದೇವಸ್ಥಾನಕ್ಕೆ ಬಂದು ಹರಕೆ ಹೊತ್ಕೊಂಡು ಪೂಜೆ ಮಾಡಿಸ್ಕೊಂಡು ಹೋದರೆ ಬೇಗ ಕಮ್ಮಿ ಆಗುತ್ತೆ. ಹಾಗೆ ಮಕ್ಕಳಾಗ್ದೇ ಇರೋರು ಬಂದು ಇಲ್ಲಿ ಹರಕೆ ಹೊತ್ಕೊಂಡು ಹೋಗಿದ್ದೆ ಆದರೆ ಒಂದು 3-4 ತಿಂಗಳಲ್ಲಿ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ಮತ್ತು ಚರ್ಮ ರೋಗ, ತುರಿಕೆ ಸಮಸ್ಯೆ ಇದ್ದರೆ ದೇವಸ್ಥಾನದ ಕಡೆಯಿಂದನೇ ನಿಮಗೆ ಪೂಜೆ ಮಾಡಿರೋ ಒಂದು ಕುಂಕುಮನ ಕೊಡ್ತಾರೆ. ನೀವು ಪ್ರತಿನಿತ್ಯ ಅದನ್ನು ಸ್ನಾನದಲ್ಲಿ ಬಳಸ್ಕೊಂಡ್ರೆ ಆದಷ್ಟು ಆ ಚರ್ಮ ರೋಗ ಕಮ್ಮಿ ಆಗುತ್ತೆ. ಮತ್ತು ನಾವು ಇಲ್ಲಿ ಪ್ರತಿ ವರ್ಷ ಬಂದು ನಾಗರು ಕೂಡ ಮಾಡ್ಕೊಂಡು ಹೋಗ್ತೇವೆ. ಜೊತೆಗೆ ಇಲ್ಲಿ ಡಿಸೆಂಬರ್ ಟೈಮಲ್ಲಿ ಜಾತ್ರೆ ಆಗುತ್ತೆ, ತುಂಬ ಚೆನ್ನಾಗಾಗತ್ತೆ. ನೀವು ಯಾರಾದರೂ ಬಂದು ನೋಡ್ಕೊಂಡು ಹೋಗ್ಬೋದು. ಹಾಗೆ ನಿಮ್ಮಲ್ಲಿ ಯಾರಾದರೂ ಕಿವಿ ಸೋರೋ ಅಂಥದ್ದಂಥ ఏనాದರೂ సమస్యಗಳಿದ್ರೆ ಬಂದು దేవస్థానದಲ್ಲಿ పూజ ಮಾಡಿ హరకే ಹೊತ್ಕೊಂಡು ಹೋಗ್ಬೋದು. మేము 3 తరాల నుంచి వస్తుంటాము. ఎప్పుడు సంవత్సరానికి ఒకసారి వస్తాము. ఆయన ఎప్పుడైనా కానీ మమ్మల్ని దేవుడు బాగా కాపాడతాడు చల్లగా. అనుకున్న కోరిక నెరవేరుతుంది. పిల్లుళ్ళు కాకుండా పెళ్ళిళ్ళైనా పుట్టింటికి తీపియడము, మనం ఫంక్షన్లు పెళ్ళిళ్ళు కళ్యాణం మన చేయడము, మనము 6 నెలలకు ఒకసారి సంవత్సరానికి ఒకసారి వచ్చి ఆయన నాగలమడు గని సుబ్రహ్మణ్యం స్వామిని ఆయన గొప్పగా దేవుడు సంవత్సరానికి ఒకసారి పరస జరుగుతుంది డిసెంబర్లో, వచ్చే నెలలో జరుగుతుంది. మళ్ళీ ఫస్ట్ చెట్టు జరుగుతుంది, మళ్ళీ 2 మారి చెట్టు జరుగుతుంది అనమాట. అట్లా సంవత్సరానికి ఒకసారి జరుగుతుంది పరస. ತೆಲುಗುಲಿ ನಾಗಲು ಅಂದ್ರೆ ಕನ್ನಡದಲ್ಲಿ ಸರ್ಪ ಅಂತ ಅರ್ಥ. ಮಡ್ಕ ಅಂದ್ರೆ ನೇಗಿಲು. ನಾವು ಹೊಲ ಉಳಕ್ ಯೂಸ್ ಮಾಡ್ತೀವಲ್ಲ ನೇಗಿಲು, ಅದನ್ನ ಮಡ್ಕ ಅಂತ ಅಂತಾರೆ. ಸೊ ನೇಗ್ಲಲ್ಲಿ ಹೊಲ ಉಳುವಾಗ ನಾಗರ ಮೂರ್ತಿ ಸಿಕ್ಕಿದ್ರಿಂದ ಈ ಜಾಗಕ್ಕೆ ನಾಗ್ಲು ಮಡ್ಕ ಅಂತ ಹೆಸರು ಬಂತು. ನೋಡೋರಲ್ಲ ನಾಗ್ಲು ಮಡ್ಕ ಹೇಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊಂತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಆ ರಾಯರ ಕೃಪೆ ಸದಾ ನಿಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ನಮಸ್ಕಾರ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ.